ಚಳ್ಳಕೆರೆಯಲ್ಲಿ ಭಾನುವಾರ ನಡೆಯುವ ಎಸ್ಟಿ ಮೀಸಲಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತಿ ಸಮಾವೇಶದ ಪೂರ್ವಭಾವಿ ಸಭೆ ನಡೆಸಿದರು. ಈ ಹಿಂದೆ ಬಿಜೆಪಿ ಹೆಚ್ಚಳ ಮಾಡಿದ್ದ ಎಸ್ಸಿ ಎಸ್ಟಿ ಮೀಸಲಾತಿ ಕಡಿತದ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ ಎಂದು ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿದೊಡ್ಡ ಸಮುದಾಯವಾಗಿರುವ ನಾಯಕ ಸಮುದಾಯಕ್ಕೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಎಂದು ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಯಾವುದೇ ಸರ್ಕಾರಗಳು ಕೂಡ ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಆದ್ದರಿಂದ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಎಸ್ಸಿ ಎಸ್ಟಿ ಅವರಿಗೆ ಮೀಸಲಾತಿಯನ್ನು ನೀಡಲೇಬೇಕು ಎಂಬ ಉದ್ದೇಶಕ್ಕಾಗಿ ಬರುವ ಭಾನುವಾರ 19ನೇ ತಾರೀಕಿನಂದು ಚಳ್ಳಕೆರೆಯಲ್ಲಿ ದೊಡ್ಡ ಸಮಾವೇಶವನ್ನು ಮಾಡಲಿದ್ದೇವೆ. ಆದ್ದರಿಂದ ಈ ಭಾಗದ ಎಲ್ಲ ನಾಯಕ ಸಮುದಾಯದ ಬಂಧುಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಇದೇ ವೇಳೆ ಬಿಜೆಪಿಯ ಯುವ ಮುಖಂಡರಾದ ಪಾಪೇಶ್ ನಾಯಕ್ ಮಾತನಾಡಿ, ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ಯಾವುದೇ ಸರ್ಕಾರಗಳು ನೀಡುತ್ತಿಲ್ಲ. 2022ರಲ್ಲಿ ಅಕ್ಟೋಬರ್ನಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಸ್ಸಿ ಮೀಸಲಾತಿ 15ರಿಂದ 17%ಕ್ಕೆ ಮತ್ತು ಎಸ್ಟಿ ಮೀಸಲಾತಿ 3ರಿಂದ 7%ಕ್ಕೆ ಹೆಚ್ಚಿಸುವ ನಿರ್ಧಾರ ಕೈಗೊಂಡರು. ಅದೇ ಸಂದರ್ಭದಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದು ಅಭಿಪ್ರಾಯ ಪಡೆದರು. ಮೀಸಲಾತಿ ಹೆಚ್ಚಳ ಮಾಡಿದ್ದು ಮಾತ್ರವಲ್ಲ, ಕಾನೂನಾತ್ಮಕ ಸುರಕ್ಷತೆಗೆ ಒದಗಿಸಿ ವಿಧೇಯಕ ರೂಪಿಸಿ ಶಾಸನ ಸಭೆಯ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅಂಗೀಕಾರ ಪಡೆಯಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಪರಿಗಣಿಸದೆ ಇತರೆ ಜಾತಿಗಳನ್ನು ಎಸ್ಟಿಗೆ ಸೇರ್ಪಡೆ ಮಾಡಲು ಹೊರಟಿದೆ. ನಮ್ಮ ಮೀಸಲಾತಿಯನ್ನು ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಇದೇ ವೇಳೆ ತಾಲೂಕು ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಆರ್ ತಿಪ್ಪೇಸ್ವಾಮಿ ಬರುವ ಭಾನುವಾರ ಸಮಾವೇಶಕ್ಕೆ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಅತಿ ದೊಡ್ಡ ಸಮುದಾಯವಾದ ನಾಯಕ ಸಮುದಾಯಕ್ಕೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 30 ವರ್ಷಗಳಿಂದ ನಾವೇನು ಹೋರಾಟ ಮಾಡ್ಕೊಂತಲೇ ಬಂದಿದ್ದು ನಾಯಕ ಸಮುದಾಯ, ಯಾವುದೇ ಸರ್ಕಾರಗಳು ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇದನ್ನೆಲ್ಲ ಮನಗಂಡು ನಾಯಕ ಯೂತ್ ಫೆಡರೇಷನ್ ಅವರು 2015ರಲ್ಲಿ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಏನು ನಮಗೆ ಅಂಬೇಡ್ಕರ್ ಅವರ ಸಂವಿಧಾನ ಹೇಳಿದೆ ಅದರ ಪ್ರಕಾರ ನಮಗೆ 7% ಮೀಸಲಾತಿ ಕೊಡಬೇಕಾಗ್ತದೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ನಮಗೆ ಶೆಡ್ಯೂಲ್ಡ್ ಟ್ರೈಬ್ಗೆ 7.5% ಮೀಸಲಾತಿ ಕೊಟ್ಟಿರೋದನ್ನ ಅಧ್ಯಯನ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾಯಕ ಯೂತ್ ಫೆಡರೇಷನ್ ಅವರು ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಲಾಡ್ಜ್ ಮಾಡ್ತಾರೆ. ಆದರೆ ಯಾವುದೇ ಸರ್ಕಾರಗಳು ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ, ಒಂದು ಕಮಿಟಿ ಫಾರ್ಮೇಷನ್ ಮಾಡಿಬಿಟ್ಟು ಏನು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಇದನ್ನು ಪರಿಗಣಿಸಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಆದೇಶ ಮಾಡುತ್ತೆ. ಅದರ ಅನುಗುಣವಾಗಿ ಆ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿರುತ್ತೆ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಆ ಕೋರ್ಟ್ ಆರ್ಡರ್ನ ಯಾವುದೇ ರೀತಿ ಪರಿಗಣನೆ ಮಾಡದಲೇ ಸೈಡ್ಗೆ ಹಾಕಿರ್ತಾರೆ. ಮತ್ತೆ ಅವರ ಸರ್ಕಾರ ಚೇಂಜ್ ಆಗಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಮೀಸಲಾತಿ ವಿಷಯ ಮುನ್ನೆಲೆಗೆ ಬಂದು ಅವರೇನು ಮಾಡ್ತಾರೆ, ನಾಗಮೋಹನ್ ದಾಸ್ ಆಯೋಗ ಅಂತೇಳಿ ನೇಮಕ ಮಾಡ್ತಾರೆ. ನಾಗಮೋಹನ್ ದಾಸ್ ಆಯೋಗ ಇಡೀ ರಾಜ್ಯಾದ್ಯಂತ ಸಂಚಲನೆ ಮಾಡಿ ಏನು ನಾಯಕ ಸಮುದಾಯದವರು ಈಗ ಮೀಸಲಾತಿ ಏನು ಕೇಳ್ತಾ ಇದ್ದಾರೆ ಇದು ನ್ಯಾಯಬದ್ಧವಾಗಿರುತ್ತದೆ, ಅದನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ವರದಿ ನೀಡ್ತಾರೆ. ಮತ್ತೆ ಕುಮಾರಸ್ವಾಮಿಯವರು ಕಾರಣಾಂತರಗಳಿಂದ ಕುಮಾರಸ್ವಾಮಿಯವರು ಆ ವರದಿನ ಜಾರಿ ಮಾಡಲಿಕ್ಕೆ ಆಗೋದಿಲ್ಲ. ತದನಂತರ ಬಂದಂತಹ SR ಬೊಮ್ಮಾಯಿಯವರ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಜನಾಂಗದ ಲೀಡರ್ಗಳಾದಂತಹ ಮಾನ್ಯ ಶ್ರೀರಾಮುಲು ಇರ್ಬೋದು, ರಾಜಗೌಡ ಇರ್ಬೋದು, ಶಿವನಗೌಡ ನಾಯಕರಿರ್ಬೋದು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಥರ ಒಂದು ಮೀಸಲಾತಿಯನ್ನು ಕೊಡಲೇಬೇಕು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ 4ನೇ ಅತಿ ದೊಡ್ಡ ಸಮುದಾಯ ಆಗಿದ್ದೀವಿ, ನಮಗೇನು 3% ಇದೆ ಅದು ಮೀಸಲಾತಿ ಸಾಲ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡಾಗ ಅವರು ಎಲ್ಲ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಮಗೆ 3% ಇದ್ದಂತಹ ST ಮೀಸಲಾತಿಯನ್ನು 7%ಗೂ 15% ಇದ್ದಂತಹ SC ಮೀಸಲಾತಿಯನ್ನು 17%ಗೂ ಹೆಚ್ಚಿಗೆ ಮಾಡಿ
ಕಾನೂನಾತ್ಮಕವಾಗಿ ಅದನ್ನ ಶಾಸನಬದ್ಧ ಒಂದು ಅಧಿಕಾರ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಅನಿಲ್ ಅಣ್ಣರು ಈ ವಿಚಾರದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ. ಅಂದ್ರೆ ಇದು ಸುಮಾರು ಈಗ ನಿಮ್ಗೆ ಗೊತ್ತಿದೆ, ಮೀಸಲಾತಿ ಹೋರಾಟ ಈಗಿಂದಲ್ಲ, ಸುಮಾರು ಒಂದು 30 ವರ್ಷಗಳ ಹೋರಾಟ ಅದು. ಯಾವ ಸರ್ಕಾರಗಳು ಅದ್ರ ಬಗ್ಗೆ ಮೀಸಲಾತಿ ಬಗ್ಗೆ ಯಾರು ಏನು ನಮ್ಮ ಸಂವಿಧಾನಕ್ಕೆ ಬರ್ತಕ್ಕಂಥ ಏನು ಜನಸಂಖ್ಯೆಗೆ ಅನುಗುಣವಾಗಿ ಬರ್ತಕ್ಕಂಥ ಮೀಸಲಾತಿಯನ್ನು ಕೊಡಿಸ್ಬೇಕಂತೇಳಿ 30 ವರ್ಷಗಳ ಹೋರಾಟ ಇತ್ತು. ಅದು ಹೋರಾಟದಲ್ಲಿ ಯಾವ ಸರ್ಕಾರಗಳು ತಲೆ ಕೆಡಿಸ್ಕೊಂಡಿಲ್ಲ. ಏನು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಆಗಿನ 2022ರಲ್ಲಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತೆ ನಮ್ಮ ಏನು ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಶ್ರೀರಾಮುಲು ಸಾಹೇಬರ ನೇತೃತ್ವದಲ್ಲಿ ಅವತ್ತು ಮೀಸಲಾತಿಯನ್ನು ಕ್ಯಾಬಿನೆಟ್ಗೆ ತಂದು ನಾಗಮೋಹನ್ ದಾಸ್ ವರದಿ ಪ್ರಕಾರ ಮೀಸಲಾತಿಯನ್ನು ಏನು ನಮ್ಮ ಎಸ್ಟಿಗೆ 3-7%, ಹಾಗೆ ಎಸ್ಸಿಗೆ 15-17% ಅನ್ನು ಹೆಚ್ಚಿಗೆ ಮಾಡಿ ಕ್ಯಾಬಿನೆಟ್ಗೆ ತಂದು ಅದು ರಾಜ್ಯಪಾಲರ ಅಂಕಿತ ಆಗಿ ಅಲ್ಲಿಂದನೇ ಏನು 2022ರಿಂದನೇ ಎಲ್ಲ ಏನು ನೌಕರಿಯಲ್ಲಿ ಆಗಿರ್ಬೋದು, ಆಮೇಲೆ ಶಿಕ್ಷಣದಲ್ಲಿ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು ಅಲ್ಲಿಂದನೇ 7% ಮತ್ತೆ 17% ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಬಡ್ತಿ ಮತ್ತೆ ನೌಕರಿಯಲ್ಲಿ ಸಹ ಅಲ್ಲಿಂದನೇ ಎಫೆಕ್ಟ್ ಆಯ್ತು. ಅಲ್ಲಿಂದ ಸುಮಾರು ಜನ ಫಲಾನುಭವಿಗಳು ಇದ್ದಾರೆ. ತದನಂತರ ಬಂದಂತ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಏನ್ ಮಾಡ್ತು, ಯಾರೋ ಅಣ್ಣರು ಹೇಳಿದ್ರು, ಅದನ್ನ ಯಾರೋ PL ಹಾಕಿದ್ರು. ಆ PLಗೆ ಸುಮಾರು ಒಂದು 4-5 ಸಲ ಕೋರ್ಟ್ ಅರ್ಜೆಂಟ್ ಮಾಡ್ತು. ಒಬ್ರು ಸರ್ಕಾರದ ಪರವಾಗಿ ಒಬ್ಬ ಅಡ್ವೊಕೇಟ್ ಜನರಲ್ ಹೋಗಿ ಅಬ್ಜೆಕ್ಷನ್ ಹಾಕ್ಲಿಲ್ಲ. ಅಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಅಂದ್ರೆ SC STಗಳಿಗೆ ಮೀಸಲಾತಿ ಕೊಡಕ್ಕೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಅದಕ್ಕೋಸ್ಕರ ಯಾವೊಬ್ಬ ಅಡ್ವೊಕೇಟ್ ಆಗಲಿ, ಇನ್ನೊಬ್ಬ ಸಾಮಾನ್ಯ ಅಡ್ವೊಕೇಟ್ ಜನರಲ್ ಆಗಿ ಸಾಕ್ಷಿ ಯಾರೋ ಒಬ್ರು ಹೋಗಿ ಅದನ್ನ ಪ್ರಶ್ನೆ ಮಾಡೋಂತ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಹಾಗೆ ಹೇಳಿದ್ರು, ಮುಡಾ ಕೇಸಿಗೆ ಕಪಿಲ್ ಸಿಬಲ್ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ಲಾಯರ್ ಕರೆಸಿದ್ರು, ಆಮೇಲೆ ಮನು ಸಿಂಗ್ ಕರೆಸಿದ್ರು, ದೊಡ್ಡ ಲಾಯರ್ ಕರೆಸಿದ್ರು. ಅಂದ್ರೆ ನಮ್ಮ ಒಂದು ಮೀಸಲಾತಿ ವಿಚಾರಕ್ಕೆ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಏನು ಅವ್ರು ಕೇಳಿದ್ರೆ 50-56% ಹೇಗ್ ಮಾಡಿದ್ರೆ ಅಂತ ಕೇಳಿದ್ರೆ ಹೋಗಿ ಒಂದು ಅಬ್ಜೆಕ್ಷನ್ ಹಾಕಿದ್ರೆ ಅದು ಇಲ್ಲಿವರೆಗೆ ಏನು ಸಮಸ್ಯೆ ಇರ್ತಿದ್ದಿಲ್ಲ. ಈಗ ತರಾತುರಿಯಾಗಿ 56,000 ಉದ್ಯೋಗಗಳು ಇವತ್ತು ನೇಮಕಾತಿ ಮಾಡ್ತಿದ್ದಾರೆ. ಈ 56,000 ನೇಮಕಾತಿಯಲ್ಲಿ ಏನು 7%, 2% ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? ಒಂದು 6% ನಾವು SC ST ಏನು ನಮ್ಮ ಜನಾಂಗಕ್ಕೆ ದೊಡ್ಡ ಒಂದು ಮೋಸ. ಅದರಲ್ಲಿ ST ಜನಾಂಗಕ್ಕೆ 4,500 ಉದ್ಯೋಗದಲ್ಲಿ ಕಡಿತ ಆಗ್ತಾ ಇದೆ ಇವತ್ತು. ಅಂದ್ರೆ ನಮ್ಮ ಸಮಾಜಕ್ಕೆ ಇಷ್ಟು ಮೋಸ ಆಗಿದ್ರು ಸಹ ಈ ಕಾಂಗ್ರೆಸ್ ಇರ್ತಕ್ಕಂಥ ಶಾಸಕರಾಗಲಿ ಸಚಿವರಾಗಲಿ ಇದುವರೆಗೂ ಏನು ಒಂದು ತುಡಿಪಿಡಿ ಕನ್ನದೆ ಇವತ್ತು ಸುಮ್ಮನೆ ಕೂತಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಾಜ್ಯದ ನಾಯಕರೆಲ್ಲ ಸೇರ್ಕೊಂಡು ಏನು ಶ್ರೀರಾಮುಲು ಸಾಹೇಬ್ ಆಗಿರೋ, ಜಾರಕಿಹೊಳಿ ಸಾಹೇಬರು, ಹಾಗೆ ರಾಜುಗೌಡರು ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಸಮಾವೇಶಗಳು ಇವತ್ತು ನಡೀತಿದ್ದಾವೆ. ಅಂದ್ರೆ ನಮಗೆ ನ್ಯಾಯ ಸಿಗಬೇಕು, ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಒಂದು ದೊಡ್ಡ ಅನ್ಯಾಯನ ನಮಗೆ ನ್ಯಾಯ ಸಿಗ್ಬೇಕಂತೇಳಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಇವತ್ತು ಏನು ಇದೇ 19ನೇ ತಾರೀಕು ಜಾಗೃತಿ ಸಮಾವೇಶ ನಡೀತಾ ಇದೆ. ಜಿಲ್ಲಾ ಮಟ್ಟದಲ್ಲಿ ನಡೆಸಿ ಮುಂದೊಂದು ದಿನ ಇವ್ರೇನಾದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಏನು 56% ರಿಸರ್ವೇಶನ್ ಕಂಟಿನ್ಯೂ ಮಾಡದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಏನು ಜನಾಂಗದ ಏನು SC ST ಜನಾಂಗ ಸೇರಿ ನಾವು ಹೋಗಿ ಅಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಂತ ಹೇಳ್ತಾ ನಮ್ಮ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಾಯಕ ಸಮಾಜ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಳ್ಳಕೆರೆಗೆ 19ನೇ ತಾರೀಕಿಗೆ ಬರಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಸಾಮಾಜಿಕ ನ್ಯಾಯ ಜಾಗೃತಿ ಅಭಿಯಾನದ ST ಮೀಸಲಾತಿಗೋಸ್ಕರ ಒಂದು ಸಭೆಯನ್ನು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಚಳ್ಳಕೆರೆಯಲ್ಲಿ. ಅದಕ್ಕೆ ಈ ದಿನ ಒಂದು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕಂತ ಸೂಚನೆ ಮೇರೆಗೆ ಈ ದಿನ ನಮ್ಮ ರಾಜ್ಯ ST ಮೋರ್ಚಾ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಇದ್ದಾರೆ, ಅವರಿಗೆ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ನಮ್ಮ ಪಕ್ಷದ ಮುಖಂಡರಾದಂಥ ಪಾಟೇಶ್ವರ ಇದ್ದಾರೆ, ಅವರಿಗೆ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ನಮ್ಮ ತಾಲೂಕಿನ ST ಮೋರ್ಚಾ ಅಧ್ಯಕ್ಷರಾದಂಥ ಜೇರಳಿ ತಿಪ್ಪೇಸ್ವಾಮಿ ಇದ್ದಾರೆ, ಹಾಗೆ ನಿಮ್ಮ ಜಿಲ್ಲಾ ST ಮೋರ್ಚಾ ಉಪಾಧ್ಯಕ್ಷರಾದಂಥ KB ಮಹೇಶ್ವರ ಇದ್ದಾರೆ, ಅವ್ರ ಸಹ ಕಾರ್ಯಕ್ರಮ ಸ್ವಾಗತ ಕೊಡುತ್ತಾ ನಮ್ಮ ST ಮೋರ್ಚಾ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರಾದ ಟಿ ಶಿವಣ್ಣ ಇದ್ದಾರೆ, ಅವ್ರ ಸಹ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪಾಲಯ್ಯ, ST ಮೋರ್ಚಾ ನಿಕಟಪೂರ್ವ ಅಧ್ಯಕ್ಷರಾದ P ಶಿವಣ್ಣ, ಜಿಲ್ಲಾ ಕಾರ್ಯದರ್ಶಿ ಮಹೇಶ್, ಪ್ರಧಾನ ಕಾರ್ಯದರ್ಶಿ NP ಪ್ರಭಾಕರ್, ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ದಳವಾಯ್, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ B ಮಂಜಣ್ಣ, ಬಸವರಾಜ್, ದರ್ಶನ್ ಕುಮಾರ್, ರಾಮಾಂಜನೇಯ, ಸುರೇಶ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.